ಹಾಯ್, ನಮಸ್ಕಾರ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವಿಡಿಯೋಗಳು ತುಂಬ ವೈರಲ್ ಆಗ್ತದೆ. ಯಾವ ರೀತಿ ಅಂದರೆ ಸಕ್ಕರೆನಾಡು ಕೆಂಪ, ಕಬ್ಜೆ ಶರಣು ಮತ್ತು ರವಿ ಜಮುನಾ ಅನ್ನೋ ವ್ಯಕ್ತಿಗಳನ್ನ ರೋಡಲ್ಲಿ ಹಿಡ್ಕೊಂಡು ಹೊಡಿಲಿಕ್ಕೆ ಶುರು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮಾಗಡಿ ವೆಂಕಟೇಶ್ ಅನ್ನೋರು ಹೊಸ ವರ್ಷ ಮಾಡ್ಲಿಕ್ಕಂತ ಅವರ ತೋಟದ ಮನೆಗೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ನ ಆಹ್ವಾನ ಮಾಡುತ್ತಾರೆ. ಅದೇ ಇವರೆಲ್ಲ ಕೂಡ ಅಲ್ಲಿ ಹೋಗಿರ್ತಾರೆ. ಇಲ್ಲಿ ಹೊಸ ವರ್ಷ ಮಾಡಿಕೊಂಡು ಮನೆಗೆ ಬಂದರೆ ಏನು ಕೂಡ ತೊಂದರೆ ಆಗ್ತಿಲ್ಲ. ಇಲ್ಲಿ ಕುಡಿದ ಮತ್ತಿನಲ್ಲಿ ಅಂದರೆ ಪ್ರತಿಯೊಬ್ಬರು ಕೂಡ ಹೊಸ ವರ್ಷ ಆಚರಣೆ ಮಾಡಿದ್ದಾದ್ಮೇಲೆ ಎಣ್ಣೆ ಗುಂಡು ತುಂಡು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ. ಇಲ್ಲಿ ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ. ಆದರೆ ಈ ಟೈಮಲ್ಲಿ ರವಿ ಅನ್ನೋ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಅಂದರೆ ತಡರಾತ್ರಿ ಒಂದು 3 ಗಂಟೆ 4 ಟೈಮಲ್ಲಿ ಹೊರಗಡೆ ಬರ್ತಾನೆ. ಬಂದ ಟೈಮಲ್ಲಿ ಆ ವ್ಯಕ್ತಿ ಆ ಗ್ರಾಮದ ಕಡೆ ನುಗ್ತಾನೆ. ನುಗ್ಗಿದ ತಕ್ಷಣ ಇಲ್ಲಿ ಏನು ಮಾಡ್ತಾನೆ, ಒಬ್ಬ ಮಹಿಳೆಯ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ಅಂದರೆ ಯಾವ ರೀತಿ ಅಂತಂದರೆ ಅವನು ಕುಡಿದ ನಶೆಯಲ್ಲಿ ಅವನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಅದೇ ರೀತಿ ಅವನು ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಕ್ಷಣ ಹುಡುಗಿ ಕಿರಿಚಲಿಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಕಾರಲ್ಲಿ ಆ ಹುಡುಗಿನ ಎತ್ತಾಕೊಂತಾನೆ. ಎತ್ತಕೊಂಡು ಗ್ರಾಮ ಸುತ್ತಮುತ್ತ ಓಡಾಡಲಿಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ಅವನು ಹೊರಗಡೆ ಬರ್ತಾನೆ. ಸ್ವಲ್ಪ ತಾಗಿದ ತಕ್ಷಣ ಹೊರಗಡೆ ಬರ್ತಾನೆ. ತಕ್ಷಣ ಹುಡುಗಿ ಫೋನ್ ತಗೊಂಡು ಆ ಮನೆಗೆ ಫೋನ್ ಮಾಡ್ತಾಳೆ. ಮಾಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದ ತಕ್ಷಣ ಆ ಒಬ್ಬ ವ್ಯಕ್ತಿನ ಹಿಡ್ಕೊಂಡೋಗಿ ಸ್ಟೇಷನ್ಗೆ ಕೊಡ್ತಾರೆ. ಇದೆಲ್ಲ ಆದಮೇಲೆ ಬೆಳಗ್ಗೆ ಸಕ್ಕರೆನಾಡು ಕೆಂಪ, ಕಬ್ಜೆ ಶರಣು ಹೊರಗೆ ಬರ್ತಾರೆ. ಆದರೆ ಪ್ರತಿಯೊಬ್ಬರು ಗ್ರಾಮಸ್ಥರು ಆ ಒಬ್ಬ ಸಕ್ಕರೆನಾಡು ಕೆಂಪ ಕಾರನ್ನು ಅಡ್ಡಗಟ್ಟಿ ಅಂತಂದರೆ ನೀನು ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವನ್ನು ಕೂಡ ಹೊಡಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಕಬ್ಜೆ ಶರಣು ಅದೇ ರೀತಿ ಪ್ರತಿಯೊಬ್ಬರು ಕ್ರಿಯೇಟರ್ಸ್ನ ಅಲ್ಲಿ ಸಿಕ್ಕಿದವ್ರನ್ನೆಲ್ಲ ಹೊಡಿಲಿಕ್ಕೆ ಶುರು ಮಾಡ್ತಾಯಿದ್ದಾರೆ. ಇದಿಷ್ಟು ಈ ಒಂದು ಟೈಮಲ್ಲಿ ಆಗಿರ್ತಕ್ಕಂಥ ಘಟನೆ. ಇದರಲ್ಲಿ ಮೇನ್ ತಪ್ಪೇನಪ್ಪ ಅಂತಂದರೆ ರವಿ ಅನ್ನೋ ವ್ಯಕ್ತಿಯದು ತಪ್ಪಾಗಿರುತ್ತೆ. ಅದಕ್ಕೋಸ್ಕರ ಆ ಕಾರನ್ನು ಎಲ್ಲ ಜಖಮ್ ಮಾಡಿ ಆ ಒಂದು ವ್ಯಕ್ತಿನ ಅಲ್ಲಿ ಇದ್ದಂಥ ಸ್ಟೇಷನ್ ಕರ್ಕೊಂಡೋಗಿ ಒಪ್ಪಿಸಿದ್ದಾರೆ. ಇನ್ನು ತನಿಖೆ ಇನ್ನೂ ನಡೀತಾ ಇದೆ. ಇದರಲ್ಲಿ ಸತ್ಯಾಂಶ ಏನು ಅಂತ ಇನ್ನೂ ಹೊರಗೆ ಬರಬೇಕಾಗಿದೆ. ಥ್ಯಾಂಕ್ ಯು.